ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜಿರಳೆಯ ಆಯಸ್ಸು ಎಷ್ಟು? ಅಬ್ಬಬ್ಬ ಅಂದರೆ 6 ತಿಂಗಳಿರ್ಬಹುದಾ? ಕೆಲವೊಂದ್ಸಲ ಯಾರ್ದಾದ್ರೂ ಕೈಗೆ ಸಿಕ್ಕಿದ್ರೆ, ಕಾಲಿಗೆ ಸಿಕ್ಕಿದ್ರೆ ಇನ್ನೂ ಬೇಗನೆ. ಇನ್ನು ಈ ಜಿರಳೆ ಭಾರೀ ಕಾಟ ಕೊಟ್ಟಿದ್ದಂತಹ ಜಿರಳೆ ಈಗ ದಾಖಲೆಗಳ ಸಮೇತ ಸಿಕ್ಕಿಬಿದ್ದಿದೆ. ಸುಳ್ಳುಗಳ ಮೇಲೆ ಸುಳ್ಳುಗಳು ಎಲ್ಲವೂ ಕೂಡ ವಿತ್ ಪ್ರೂಫು ಬಯಲಾಗ್ಬಿಟ್ಟಿದೆ. ವೀಕ್ಷಕರೇ, ಇದು ಅಭಿಜಿತ್ ದೀಪ್ಕೆಗೆ ಸಂಬಂಧಿಸಿದಂತಹ ಅತಿ ದೊಡ್ಡ ಎಕ್ಸ್ಪೋಸ್. ಝೊಮ್ಯಾಟೊ ಜೊತೆ 150 ರೂಪಾಯಿಗೆ ಜಗಳ ಆಡ್ತಿದ್ದವನು ಇಷ್ಟೊಂದು ಐಷಾರಾಮಿ ಜೀವನ ನಡೆಸ್ತಾ ಇರೋದಾದ್ರೂ ಹೇಗೆ? ಎಲ್ಲವನ್ನು ಕೂಡ ಎಕ್ಸ್ಪೋಸ್ ಮಾಡ್ತಾ ಹೋಗ್ತೀವಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಯಾರು ಈ ಅಭಿಜಿತ್ ದೀಪ್ಕೆ? ಇದ್ದಕ್ಕಿದ್ದಂತೆ ಭಾರತದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದಾದರೂ ಹೇಗೆ ನೋಡಿ. ಆತನೇ ಹೇಳಿಕೊಳ್ಳೋ ಪ್ರಕಾರ ಆತ ಸ್ಕಾಲರ್ಶಿಪ್ನಲ್ಲಿ ಅಮೇರಿಕಾದ ಬಾಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಓದಿದ್ನಂತೆ. ಆ ಸ್ಕಾಲರ್ಶಿಪ್ ಪತ್ರವನ್ನು ಬರ್ಕಾದತ್ ಅವರ ಶೋನಲ್ಲಿ ತೋರಿಸಿದ್ದ ಕೂಡ. ವೀಕ್ಷಕರೇ, ತುಂಬ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಆ ಪತ್ರದ ಪ್ರಕಾರ ಆತನ ಕ್ಲಾಸಸ್ ಶುರುವಾಗೋದು ಸೆಪ್ಟೆಂಬರ್ 3, 2024ರಿಂದ. ಆದರೆ ಆ ಸಮಯದಲ್ಲಿ ಆತ ಎಲ್ಲಿದ್ದ? ಅದೇ ಇಲ್ಲಿರುವಂತಹ ದೊಡ್ಡ ತಮಾಷೆ. ದೀಪ್ಕೆ ಬಾಸ್ಟನ್ನಲ್ಲಿ ಇರಬೇಕಾದ ಸಮಯದಲ್ಲಿ ಭಾರತದಲ್ಲಿ ಕುತ್ಕೊಂಡು ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಜೊತೆ 150 ರೂಪಾಯಿಗಳ ರೀಫಂಡ್ಗಾಗಿ ಜಗಳ ಮಾಡ್ತಾ ಇದ್ದ. ಇದೇ ದೀಪ್ಕೆ ಲಕ್ಷಾಂತರ ರೂಪಾಯಿಗಳ ವಿದೇಶಿ ಶಿಕ್ಷಣದ ಬಗ್ಗೆ ಮಾತಾಡ್ತಾನೆ. ಆದರೆ ಇಲ್ಲಿ ನೋಡಿದ್ರೆ 150 ರೂಪಾಯಿಗಾಗಿ ಜಗಳ ಮಾಡ್ತಾ ಇದ್ದ. ಅಭಿಜಿತ್ ದೀಪ್ಕೆ ಎಂತಹ ಮುಟ್ಟಾಳ ಅಂದರೆ ಅವನದ್ದೇ ಈ 7 ಎಕ್ಸ್ಪೋಸ್ಟ್ಗಳಲ್ಲಿ ಆತನೇ ಎಕ್ಸ್ಪೋಸ್ ಆಗಿದ್ದಾನೆ. ದೀಪ್ಕೆ ಬೋಸ್ಟನ್ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಕಮ್ಯುನಿಕೇಷನ್ನಿಂದ ಸಾರ್ವಜನಿಕ ಸಂಪರ್ಕ ಕೋರ್ಸ್ನಲ್ಲಿ MS ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ಕೋರ್ಸು 3 ಸೆಮಿಸ್ಟರ್ಗಳನ್ನು ಒಳಗೊಂಡಿದೆ. ಸೆಪ್ಟೆಂಬರ್ 2024ರಿಂದ ಡಿಸೆಂಬರ್ 2025ರವರೆಗೂ ಈ ಕೋರ್ಸ್ ಇರುವಂಥದ್ದು. ಈ ದಾಖಲೆಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಗೊತ್ತಾ? ಆತ ತೋರಿಸಿದಂತಹ ಸ್ಕಾಲರ್ಶಿಪ್ ಹಣದ ಮೊತ್ತಕ್ಕೂ ಈ ಒಟ್ಟು ಕೋರ್ಸ್ನ ವೆಚ್ಚಕ್ಕೂ ಸಂಬಂಧವೇ ಇಲ್ಲ. ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾದರೆ ಬಾಕಿ ಹಣವನ್ನು ಈತ ಎಲ್ಲಿಂದ ತರ್ತಿದ್ದ? ಇದು ಮೊದಲ ಪ್ರಶ್ನೆ. ಇನ್ನು ಈತನ ಕೋರ್ಸು 3 ಸೆಮಿಸ್ಟರಿಂದ ಕೂಡಿದೆ. ಮೊದಲ ಸೆಮಿಸ್ಟರ್ ಸೆಪ್ಟೆಂಬರ್ 3ರಿಂದ ಡಿಸೆಂಬರ್ 20, 2024ರವರೆಗೆ. ಎರಡನೇ ಸೆಮಿಸ್ಟರ್ ಜನವರಿ 21ರಿಂದ ಮೇ 9ರವರೆಗೆ. ಮೂರನೇ ಸೆಮಿಸ್ಟರ್ ಅಂದರೆ ಫೈನಲ್ ಸೆಮಿಸ್ಟರ್ ಸೆಪ್ಟೆಂಬರ್ 2ರಿಂದ ಡಿಸೆಂಬರ್ 19, 2025ರವರೆಗೆ. ನೋಡಿ, ಈ ಕೋರ್ಸ್ ಸಮಯದಲ್ಲಿ ಅಂದರೆ ಈ ಟೈಮಲ್ಲಿ ಆತ ಅಮೇರಿಕಾದಲ್ಲೇ ಇರಬೇಕಿತ್ತು. ಆದರೆ ಆತ ಅಲ್ಲಿರೋದಿಲ್ಲ. ಇಲ್ಲಿಂದಲೇ ಆತನ ರಹಸ್ಯಗಳು ಒಂದೊಂದಾಗಿ ಬಯಲಾಗೋದು. ಮೊದಲ ಸೆಮಿಸ್ಟರ್ ಸೆಪ್ಟೆಂಬರ್ 3ರಿಂದ ಡಿಸೆಂಬರ್ 20, 2024ರವರೆಗೆ. ಈ ಡೇಟನ್ನು ಸರಿಯಾಗಿ ನೋಡಿ. ಇದು ದೀಪ್ಕೆಯ ಆಗಸ್ಟ್ 24, 2024ರ ಪೋಸ್ಟು. ಬಹುಶಃ ಈತ ಆಗಸ್ಟ್ ಕೊನೆಯ ವಾರದಲ್ಲಿ USA ಹೋಗಿದ್ದ. ಅದು ಇವನ ಮೊದಲ ಸೆಮಿಸ್ಟರ್ ದಿನಾಂಕಗಳಿಗೆ ಹೊಂದಿಕೆ ಆಗುತ್ತೆ. ಖುದ್ದು ಆಮ್ ಆದ್ಮಿ ಪಕ್ಷದ ನಾಯಕ ಮನೀಶ್ ಸಿಸೋಡಿಯಾ ಈತನನ್ನು US ಅಧ್ಯಯನಕ್ಕೆ ಅಂತ ಕಳಿಸ್ತಾರೆ ಅನ್ಸುತ್ತೆ. ಅಂದರೆ ದೀಪ್ಕೆ ಆ ಪಕ್ಷವನ್ನು ಬಿಟ್ಟಿದ್ದೇನೆ ಅನ್ನೋದೇ ಇಲ್ಲಿ ದೊಡ್ಡ ಸುಳ್ಳು. ಆತ ಅಮೇರಿಕಾಗೆ ಹೋಗುವಾಗಲೂ ಕೂಡ ಆ ಸದಸ್ಯನಾಗಿಯೇ ಹೋಗಿದ್ದು. ಮೊದಲ ಸೆಮಿಸ್ಟರು ಸೆಪ್ಟೆಂಬರ್ 3, 2024ರಿಂದ ಡಿಸೆಂಬರ್ 20, 2024ರವರೆಗೆ. ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಸೆಪ್ಟೆಂಬರ್ 27, 2024ರಂದು ಈತ ಮೊಹಾಲಿಯಲ್ಲೇ ಇದ್ದ. ಝೊಮ್ಯಾಟೊ ಜೊತೆ 150 ರೂಪಾಯಿಯ ರೀಫಂಡ್ಗಾಗಿ ಜಗಳ ಆಡ್ತಿದ್ದ. ಎಂಥ ವಿಚಿತ್ರ ನೋಡಿ. ಆಗಸ್ಟ್ 31, 2024ರ ಸುಮಾರಿಗೆ ಬೋಸ್ಟನ್ಗೆ ಹೋಗ್ತಾನೆ. ಕೆಲವೇ ದಿನಗಳಲ್ಲಿ ತಕ್ಷಣ ಭಾರತಕ್ಕೆ ವಾಪಸ್ ಬರ್ತಾನೆ. ಅದು ಕೂಡ ಸೆಮಿಸ್ಟರ್ ನಡೀತಾ ಇರಬೇಕಾದ್ರೇ. ಅಂತಹ ಅರ್ಜೆನ್ಸಿ ಏನಿತ್ತು ತನಗೆ? ನಂತರ ನವೆಂಬರ್ 18, 2024 ಮತ್ತೆ ಅಮೇರಿಕಾದಲ್ಲಿ ಕಾಣಿಸ್ಕೊಳ್ತಾನೆ. ಅಂದರೆ ಮೊಹಾಲಿಯಿಂದ ಸೆಪ್ಟೆಂಬರ್ ಎಂಡು ಅಥವಾ ಅಕ್ಟೋಬರ್ ನವೆಂಬರ್ನಲ್ಲಿ USA ಮತ್ತೆ ಹೋಗಿದ್ದಾನೆ. ಇನ್ನು ಎರಡನೇ ಸೆಮಿಸ್ಟರ್
ಜನವರಿ 21, 2025ರಿಂದ ಮೇ 9, 2025ರವರೆಗೆ. ಇಲ್ಲಿ ಮತ್ತೆ ಕುತೂಹಲಕಾರಿ ವಿಷಯ ಏನಂದರೆ, ಜನವರಿಯಲ್ಲಿ ಈತನ ಸೆಕೆಂಡ್ ಸೆಮಿಸ್ಟರ್ ಶುರುವಾಗುತ್ತೆ. ಆದರೆ ಫೆಬ್ರವರಿ 3, 2025ಕ್ಕೆ ಆತ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ಪರವಾಗಿ ಪ್ರಚಾರ ಮಾಡೋದಕ್ಕೆ ಅಂತ ದೆಹಲಿಗೆ ಬಂದಿದ್ದ. ಗ್ರೇಟ್ ಅಲ್ವಾ? 2ನೇ ಸೆಮಿಸ್ಟರನ್ನು ಬಿಟ್ಟು ಚುನಾವಣಾ ಪ್ರಚಾರಕ್ಕಾಗಿ ಭಾರತಕ್ಕೆ ಬರೋದು ಅಂದರೆ ಸಾಧಾರಣ ವಿಷಯವ? ಅದು ಕೂಡ ಲಕ್ಷ ಹಣ ಖರ್ಚು ಮಾಡಿ. ಅಂದರೆ ಈತ ಮೊದಲ ಸೆಮಿಸ್ಟರ್ಗೆ ಹಾಜರಾಗಲಿಲ್ಲ, 2ನೇ ಸೆಮಿಸ್ಟರ್ಗೂ ಕೂಡ ಹಾಜರಾಗಿಲ್ಲ. ಮಜಾ ಏನಂದರೆ 2023ರಲ್ಲಿ ಆ ಪಕ್ಷವನ್ನು ತಾನು ತೊರೆದಿದ್ದೇನೆ ಅಂತ ಸುಳ್ಳು ಬೇರೆ ಹೇಳ್ತಾನೆ. ಆದರೆ ಆತನ ಪೋಸ್ಟ್ಗಳಲ್ಲಿ ಆತ ಆ ಪರವಾಗಿ ಪ್ರಚಾರ ಮಾಡಿದ್ದು ಕೂಡ ಬಯಲಾಗಿದೆ. ಯಾವತ್ತೂ ಕೂಡ ಕೇಜ್ರಿವಾಲ್ ಪಕ್ಷವನ್ನು ಆತ ಬಿಟ್ಟಿಲ್ಲ ಅನ್ನೋದು ಇದರಲ್ಲೇ ಖಾತ್ರಿಯಾಗುತ್ತೆ. ಇನ್ನು 3ನೇ ಸೆಮಿಸ್ಟರ್ ಸೆಪ್ಟೆಂಬರ್ 2, 2025ರಿಂದ ಡಿಸೆಂಬರ್ 19, 2025ರವರೆಗೆ. ಸೆಪ್ಟೆಂಬರ್ 20 ಹಾಗೂ ನವೆಂಬರ್ 4ರ ಈತನ ಟ್ವೀಟ್ಗಳನ್ನು ನೋಡಿದ್ರೆ ಆ ಸಮಯದಲ್ಲಿ ಈತ ಅಮೇರಿಕಾದಲ್ಲೇ ಇದ್ದ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, 3ನೇ ಸೆಮಿಸ್ಟರ್ನ ಕೋರ್ಸ್ನ ಪಠ್ಯಕ್ರಮ ನೋಡಿ. ಈತನ ಕೋರ್ಸ್ನ 3ನೇ ಸೆಮಿಸ್ಟರ್ನಲ್ಲಿ ಪ್ರತಿಭಟನೆ ವಿಷಯಗಳು ತುಂಬ ಜಾಸ್ತಿ ಇದೆ. ರಾಜಕೀಯ ಪ್ರಚಾರಗಳು, ಸಾಮಾಜಿಕ ಮಾಧ್ಯಮ ತಂತ್ರ, ಜೊತೆಗೆ NGOಗಳನ್ನು ಹೆಚ್ಚು ಮಾಡೋದು ಹೇಗೆ ಅನ್ನೋದರ ಬಗ್ಗೆ ಮಾಹಿತಿಗಳಿದೆ. ಇನ್ನು 3ನೇ ಸೆಮಿಸ್ಟರ್ ಡಿಸೆಂಬರ್ 19, 2025ರಂದು ಕೊನೆಯಾಗುತ್ತೆ ಕೂಡ. ಸೊ ಕೋರ್ಸ್ ಮುಗಿಸಿ 2025ರ ಅಂತ್ಯದ ಹೊತ್ತಿಗೆ ದೀಪ್ಗೆ ಭಾರತಕ್ಕೆ ಬರ್ಬೋದಿತ್ತು. ಕೋರ್ಸ್ ಮುಗಿದ ಮೇಲೆ ಅಂತಹದ್ದೇನು ಕೆಲಸ ಇರುತ್ತೆ ಅಮೇರಿಕಾದಲ್ಲಿ? ಮಾಡೋದಕ್ಕೆ ಕೆಲಸ ಕೂಡ ಇಲ್ಲ. ಆದರೆ ದೀಪ್ಗೆ ಕೋರ್ಸ್ ಮುಗಿದು 6 ತಿಂಗಳಾದರೂ ಕೂಡ ಭಾರತಕ್ಕೆ ವಾಪಸ್ ಬರೋದಿಲ್ಲ. ಆತ ಭಾರತಕ್ಕೆ ಮತ್ತೆ ಬಂದಿದ್ದು 2026ರ ಜೂನ್ ತಿಂಗಳಲ್ಲಿ. ಅಂದರೆ ಅಲ್ಲಿವರೆಗೂ ಕೂಡ ಅಮೇರಿಕದಲ್ಲಿ ಆತ ಏನು ಮಾಡ್ತಿದ್ದ? ಇಲ್ಲಿ ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ಈತನ ಸ್ಕೂಲ್ ಆಫ್ ಕಮ್ಯುನಿಕೇಷನ್ನಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಕೂಡ ಇದೆ. ವೀಕ್ಷಕರೇ, ಇದು ಆಡಳಿತ ಬದಲಾವಣೆಗಾಗಿ ಕ್ಯಾನ್ವಾಸ್ ಕೋರ್ಸನ್ನು ನಡೆಸುವಂತಹ ಸಂಸ್ಥೆ. ಹಾಗಾದರೆ 6 ತಿಂಗಳ ಕಾಲ ದೀಪ್ಗೆ ಈ ಕೋರ್ಸ್ಗೆ ಹಾಜರಾಗಿದ್ದ. ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದರೆ, ಬೋಸ್ಟನ್ನಲ್ಲಿ ದೀಪ್ಗೆ ಓದೋವಾಗ ಜೋನ್ ಡೊನೋವನ್ ಕೂಡ ಅಲ್ಲಿ ಪಾಠ ಮಾಡ್ತಾ ಇದ್ರು. ಇವರು ರಾಜಕೀಯ ಪ್ರಚಾರಗಳು ಮತ್ತು ಆಡಳಿತ ಬದಲಾವಣೆಗೆ ಸೋಷಿಯಲ್ ಮೀಡಿಯಾವನ್ನು ಹೇಗೆ ಬಳಸ್ಕೊಳ್ಬೋದು ಅನ್ನೋದರಲ್ಲಿ ಎಕ್ಸ್ಪರ್ಟ್ ಕೂಡ ಹೌದು. ವಿವಾದಾತ್ಮಕ ಪುಸ್ತಕ ಮೀಮ್ ವಾರ್ಸ್ನ ಲೇಖಕಿಯೂ ಹೌದು. ಅಷ್ಟೇ ಅಲ್ಲ ವೀಕ್ಷಕರೇ, ದೀಪ್ಗೆ ಬಾಸ್ಟನ್ನಲ್ಲಿ ಇರೋದಾಗಿ ಹೇಳ್ಕೊಂಡಂತಹ ವಿಳಾಸ ಏನಿದೆ, ಇದು ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡಾ ಅವರ ಮನೆಯಿಂದ ಕೇವಲ 29 ನಿಮಿಷಗಳ ದೂರದಲ್ಲಿದೆ. ಇದನ್ನು ಕೋ ಇನ್ಸಿಡೆನ್ಸ್ ಅನ್ನಬೇಕು ಅಥವಾ ಇದರ ಹಿಂದೆ ಏನಾದರೂ ಪಿತೂರಿ ಇದೆ ಅಂತ ಹೇಳಬೇಕು. ಹೀಗೆ ಅಭಿಜಿತ್ ದೀಪ್ಗೆ ಆತನ ಟ್ವೀಟ್ಗಳ ಮೂಲಕ ಎಕ್ಸ್ಪೋಸ್ ಆಗ್ತಾ ಇದ್ದಾನೆ. ಇನ್ನೊಂದು ಕಡೆ ಸೌರವ್ ದಾಸ್ ವಿಷಯಕ್ಕೂ ಬರೋಣ. ಇವರು ಠಾಕೂರ್ ಫೌಂಡೇಶನ್ನಿಂದ 14 ಲಕ್ಷ ರೂಪಾಯಿಗಳನ್ನು ಪಡೆದಿದ್ದಾನೆ ಅನ್ನೋ ಆರೋಪ ಇದೆ. ಇದರಲ್ಲಿ ಮಜಾ ಏನಂದರೆ, ಸೌರವ್ ದಾಸ್ ಕೇವಲ 2 ಲೇಖನಗಳನ್ನು ಬರೆಯೋದಕ್ಕೆ ಠಾಕೂರ್ ಫೌಂಡೇಶನ್ ಕಡೆಯಿಂದ 7 ಲಕ್ಷ ರೂಪಾಯಿಗಳಂತೆ 14 ಲಕ್ಷ ರೂಪಾಯಿಯನ್ನು ಪಡೆದಿದ್ದಾನಂತೆ. ಒಬ್ಬ ಲೇಖಕನಿಗೆ 2 ಲೇಖನಗಳಿಗಿಷ್ಟು ದೊಡ್ಡ ಮೊತ್ತ ಸಿಗುತ್ತೆ ಅಂದರೆ ಅದನ್ನು ನಂಬೋದಕ್ಕೆ ಸಾಧ್ಯ ಇದೆಯಾ? ಇದು ಖಂಡಿತ ಕೇವಲ ಲೇಖನಕ್ಕಾಗಿ ನೀಡಿದಂತಹ ಹಣ ಅಂತೂ ಅನ್ನಿಸ್ತಾ ಇಲ್ಲ. ಇಲ್ಲಿ ಹವಾಲದ ವಾಸನೆ ಬಡಿತಾ ಇದೆ ವೀಕ್ಷಕರೇ. ಸೌರವ್ ದಾಸ್ಗೆ ಯಾವುದೇ ಸ್ಥಿರ ಆದಾಯ ಇಲ್ಲದೆ ಇದ್ರೂ ಕೂಡ ದೆಹಲಿಯಲ್ಲಿ ಅತ್ಯಂತ ದುಬಾರಿ ಪ್ರದೇಶವಾದ ಗ್ರೇಟರ್ ಕೈಲಾಶ್ನಲ್ಲಿ ಐಷಾರಾಮಿ ಮನೆ ಇದೆ. ಅಲ್ಲಿ ಜೀವನ ನಡೆಸ್ತಾ ಇದ್ದಾನೆ ಅಂದರೆ ಅರ್ಥ ಆಗಬೇಕೆಲ್ಲರಿಗೂ. ಇನ್ನು ಈ ಇಡೀ ಜಿರಳೆಗಳ ಸಮೂಹಕ್ಕೆ ನಾಯಕರ ನಾಯಕ ಜರ್ಮನ್ ಕಾಕ್ರೋಚ್ ಧ್ರುವ್ ರಾಠಿ. ಈತನ ವಿಷಯಕ್ಕೆ ಬರೋಣ. ಧ್ರುವ್ ರಾಠಿ ಪದೇ ಪದೇ ಹಿಂದೂ ಧರ್ಮದ ವಿರುದ್ಧ ಅವಹೇಳನಕಾರಿ ಮತ್ತು ಪ್ರಚೋದನಕಾರಿ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದ. ಸೊ ಅದರ ವಿರುದ್ಧ ಕೋರ್ಟ್ ಮೆಟ್ಟಿಲೇರಲಾಗಿತ್ತು. ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಸ್ವರ್ಣಕಾಂತ್ ಶರ್ಮಾ ಅವರ ಆದೇಶದ ನಂತರ ಗೂಗಲ್ ಈ ವಿಡಿಯೋವನ್ನು ಭಾರತದಲ್ಲಿ ನಿರ್ಬಂಧಿಸಿದೆ. ವೀಕ್ಷಕರೇ, ಸುಳ್ಳು ಜಾಸ್ತಿ ದಿನ ಉಳಿಯೋದಿಲ್ಲ. ಅದರಲ್ಲೂ ಇದು ಸೋಷಿಯಲ್ ಮೀಡಿಯಾ ಯುಗ ನೋಡಿ, ತುಂಬ ಬೇಗನೆ ಸಿಕ್ಕಿಬಿದ್ದು ಬಿಡ್ತಾರೆ. ಎಲ್ಲವೂ ಕೂಡ
ಬಯಲಾಗುವಂತಹ ಸಮಯ ಹತ್ತಿರ ಬಂದಿದೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.